ಹಾಯ್ ಫ್ರೆಂಡ್ಸ್, ನಮಸ್ತೆ. ಆಪ್ಷನ್ ಸೆಲ್ಲಿಂಗ್ ವಿತ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನನ್ನ ಟ್ರೇಡ್ 4,310 ರೂಪಾಯಿ ಪ್ರಾಫಿಟ್ ಆಗಿದೆ ಇವತ್ತು. ಸೊ ಪ್ರತಿದಿನ ನಾನೇನು ವೀಡಿಯೋ ಮಾಡ್ತೀನಿ ಅಂದರೆ ಅದ್ರ ಪ್ರಕಾರ ಮಾಡಿದ್ದೀನಿ. ನಿನ್ನೆ ಕೂಡ ಲಾಸ್ ಆಗಿತ್ತು 1,380 ರುಪೀಸ್. ಸೊ ನಿನ್ನೆ ಇವತ್ತು 2 ದಿನಕ್ಕೆ ನಾವು ಕಂಪ್ಯಾರಿಸನ್ ಮಾಡೋದಾಗಿದ್ದರೆ 1,300 ನಾವು ಮೇಲಿಂದ ಲೆಸ್ ಮಾಡಿದರೂ ಕೂಡ ಇವತ್ತು ಎಕ್ಸ್ಟ್ರಾ 3,000 ಪ್ರಾಫಿಟ್ ಆಗಿದೆ ಓನ್ಲಿ 2 ಡೇಸಲ್ಲಿ. ಅಂದರೆ ಮೀನ್ಸ್ ಕಂಟಿನ್ಯೂಯಸ್ ಆಗಿ ಲಾಸ್ಟ್ ವೀಕ್ ಈ ವೀಕಲ್ಲೂ ಕೂಡ ಪ್ರಾಫಿಟಲ್ಲಿದ್ದೀನಿ. ಬಟ್ ನಾನು ನಿನ್ನೆ ಇವತ್ತಿಂದ 2 ದಿನಕ್ಕೆ ಕಂಪ್ಯಾರಿಸನ್ ಮಾಡೋದಾದರೆ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಕೂಡ ಹಾಕಿದ್ದೀನಿ. ಸೋಮವಾರನೂ ಕೂಡ 3,000 ಸಮಥಿಂಗೆ ನನಗೆ ಪ್ರಾಫಿಟ್ ಆಗಿತ್ತು. ನಿನ್ನೆ ಒಂದಿನದ್ದು 1,300 ಲಾಸ್ ಆಗಿತ್ತು. ಇವತ್ತು 4,000 ಪ್ರಾಫಿಟ್ ಆಗಿದೆ. ಮೀನ್ಸ್ ಅಂದರೆ ಸೆಲ್ಲಿಂಗಲ್ಲಿ ಲಾಸ್ನ ಕವರ್ ಮಾಡೋದು ಈಸಿ, ಬಟ್ ಲಿಮಿಟೆಡ್ ಲಾಸನ್ನು ನಾವು ತೊಗೊಳ್ಬೇಕು. ಸೆಲ್ಲಿಂಗಲ್ಲಿ ಲಾಸ್ನ ಕವರ್ ಮಾಡೋದು ಈಸಿ ಅಂತಂದೇಳಿ ಒಂದು ದಿನ ನಾನು 10,000 ರೂಪಾಯಿ ಲಾಸ್ ತೊಗೊಂಡು ಇವತ್ತೊಂದೇ ದಿನ ನಾನು 10,000 ಕವರ್ ಮಾಡ್ತೀನಿ ಅಂದರೆ ಸೊ ಅದು ಕಷ್ಟ ಆಗುತ್ತೆ. ನಿನ್ನೆ ನಾನು ಲೈವಲ್ಲೂ ಕೂಡ ಹೇಳಿದ್ದೆ, ಲಾಸ್ ಆಗುತ್ತಾ ತೊಂದರೆ ಇಲ್ಲ, ನಾನು ಲಾಸನ್ನು ತೊಗೊಳ್ಬೇಕು. ಆ ಲಾಸ್ನ ನಾನು ಅವತ್ತೇ ಕವರ್ ಮಾಡ್ತೀನಿ ಅಂತ ಹೋದರೆ ಖಂಡಿತವಾಗ್ಲೂ ಇನ್ನೂ ಡಬಲ್ ಲಾಸ್ ಆಗುತ್ತೆ. ಫ್ರೆಂಡ್ಸ್, ಈ ಮ್ಯಾಟ್ರಿಗೆ ಬರೋಣ. ಫ್ರೆಂಡ್ಸ್, ನಾನು ಇವತ್ತು ಟ್ರೇಡ್ ನೋಡ್ತಾ ಇದ್ದೀರಾ, ಟೋಟಲಿ ಎಷ್ಟು ಟ್ರೇಡ್ಸ್ ಆಗಿದೆ? 3, 4, 5, 6, 7, 8, 9, 10 ಟ್ರೇಡ್ಸ್ ಆಗಿದೆ. 10 ಟ್ರೇಡ್ಸ್ ಅಂತಂದರೆ ಅದರಲ್ಲಿ ಈ 4 ನಿಫ್ಟಿ ಏನಿದೆಯಲ್ಲ ಇದು ಬಿಟ್ಬಿಡಿ, ಅದು ಲಾಸ್ಟ್ 3 ಗಂಟೆ 28 ನಿಮಿಷಕ್ಕೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅಂದರೆ ಹೋಲ್ಡಿಂಗ್ಸ್ ಅದು. ಸೊ ಅದರಿಂದ ನನಗೊಂದು 200 ರುಪೀಸ್ ಲಾಸ್ ಇದೆ. ಅಂದರೆ ಮೀನ್ಸ್ ಮಾರ್ಕೆಟ್ ಕ್ಲೋಸ್ ಆಗ್ತಕ್ಕಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಪ್ರೀಮಿಯಮ್ಸು ವೇರಿಯೇಷನ್ಸ್ ಆಗುತ್ತೆ. 2 ರೂಪಾಯಿ ಜಾಸ್ತಿ ಕ್ಲೋಸ್ ಆಗುತ್ತೆ, 2 ರೂಪಾಯಿ ಕಡಿಮೆ ಕ್ಲೋಸ್ ಆಗುತ್ತೆ. ಬಟ್ ಮಾರ್ನಿಂಗ್ ನೋಡಿ, ಇದನ್ನು 21,950 ಸಿ ಏನಿದೆಯಲ್ಲ 86 ಇರೋದು, 86 ಇರಲ್ಲ, ಅದು 89 ಆಗಿರುತ್ತೆ, ಇಲ್ಲ 90 ಆಗಿರುತ್ತೆ, ಇಲ್ಲ 80 ಆಗಿರುತ್ತೆ. ಸೊ ಪಿನೂ ಅಷ್ಟೇ 62 ಇರೋದು 69 ಆಗ್ಬೋದು, ಇಲ್ಲ 59 ಆಗ್ಬೋದು. ಸೊ ಈ ಥರ ವೇರಿಯೇಷನ್ಸ್ ಆಗೋದ್ರಿಂದ ಈವ್ನಿಂಗ್ ಟೈಮಲ್ಲಿ ಆ ಥರ ಒಂದು ವೇರಿಯೇಷನ್ಸ್ ಆಗುತ್ತೆ. ಹಂಗಾಗಿ ಒಂದು 200 ರುಪೀಸ್ ಕಮ್ಮಿ ಆಗಿದೆ. ಬಟ್ ಒಟ್ಟಿನಲ್ಲಿ ನನ್ನ ಇವತ್ತು ಬುಕ್ ಮಾಡಿರ್ತಕ್ಕಂಥ ಪ್ರಾಫಿಟ್ಟು ಇಷ್ಟೇ. ಬ್ಯಾಂಕ್ ನಿಫ್ಟಿ ಅಂತ ಹೆಂಗೆ ಕಾಣಿಸ್ತಿದೆಯಲ್ಲ 2, 4, 6 ಟ್ರೇಡ್ ಮಾತ್ರ ನಾನು ಮಾಡಿದ್ದೀನಿ. 6 ಪೊಸಿಷನ್ಸ್ ನಾನು ತೊಗೊಂಡಿದ್ದೀನಿ. ಸೊ ಅದನ್ನು ಎಲ್ಲೆಲ್ಲಿ ಯಾವಾಗ ತೊಗೊಂಡೆ, ಏನು ತೊಗೊಂಡೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫೈನಲಿ ಇವತ್ತಿನ ನನ್ನ ಪ್ರಾಫಿಟ್ಟು 4,510 ರೂಪಾಯಿ ಆಗಿದೆ. ಆ್ಯಕ್ಚುಲಿ ಈ 200 ರುಪೀಸ್ ಇದರಲ್ಲಿ ನಿಫ್ಟಿಯಲ್ಲಿ ಲೆಸ್ ಆಗಿದೆ. ಇದನ್ನು ನಾಳೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಫ್ಟಿನ. ಫ್ರೆಂಡ್ಸ್, ನೋಡಿ ಎಕ್ಸಿಕ್ಯೂಟ್ ಆರ್ಡರ್ಸಲ್ಲಿ ಬರ್ತೀನಿ. ಸೊ ಮಾರ್ನಿಂಗ್ ನಾನು 9:34 ಒಂದು ಐರನ್ ಫ್ಲೈ ಕ್ರಿಯೇಟ್ ಮಾಡಿದೆ. ಸೊ ನಾನು ಎಲ್ಲರೂ ಕ್ವಶನ್ ಕೇಳಿದ್ರೆ ಓನ್ಲಿ ಐರನ್ ಫ್ಲೈನಾ ಅಂತಂದೇಳಿ ನಾನು ಪದೇ ಹೇಳ್ತಾ ಇದ್ದೀನಿ. ಐರನ್ ಫ್ಲೈ ಆಗಿರಲಿ, ಬೈಯಿಂಗೇ ಆಗಿರಲಿ, ಸೆಲ್ಲಿಂಗೇ ಆಗಿರಲಿ, ಅಥವಾ ಎನಿ ಬುಲ್ ಕಾಲ್ ಫ್ರೆಡ್ಡು, ಬುಲ್ ಬಟರ್ಫ್ಲೈ, ಏನೇನೋ ಸ್ಟ್ರಾಟಜೀಸ್ ಬರ್ತಾವೆ ಫ್ರೆಂಡ್ಸ್. ಆಮೇಲೆ ಮಂತ್ಲಿ ಸ್ಟ್ರಾಟಜಿ ಅಂತ ಕೆಲವರು ಹೇಳ್ತಾರೆ. ಯಾವುದೇ ಸ್ಟ್ರಾಟಜಿ ಆಗಿರಲಿ ನನಗೆ ಇನ್ಕಮ್ ಬಂದರೆ ಸಾಕು. ಐರನ್ ಫ್ಲೈನೇ ಆಗಲಿ, ನನಗೇನಪ್ಪ ದಿನ ದುಡ್ಡು ಬೇಕು ಅಷ್ಟೇ. ದುಡ್ಡು ಬರ್ತಾಯಿದೆಯಾ, ಅದೇ ಸ್ಟ್ರಾಟಜಿಲಿ ಬರ್ತಿದೆಯಾ ಸಾಕು. ಸ್ಟ್ರಾಟಜಿ ಚೇಂಜ್ ಮಾಡೋದ್ರಿಂದ ನನಗೆ ಯೂಸ್ ಇಲ್ಲ. ಒಂದು ಸ್ಟ್ರಾಟಜಿ ಫಾಲೋ ಮಾಡಿದರೆ ದುಡ್ಡು ಖಂಡಿತವಾಗಲು ಕಂಪಲ್ಸರಿ ಬಂದೇ ಬರುತ್ತೆ. ಅಷ್ಟು ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಂದು ಟೈಮಲ್ಲಿ ನಾನು ಕೂಡ ಡೈರೆಕ್ಷನಲ್ ಮೂವ್ ತೊಗೊಳ್ತೀನಿ. ಸೊ ಇವತ್ತು ನಾನು ಡೈರೆಕ್ಷನಲ್ ಮೂವ್ ಟ್ರೈ ಮಾಡಿದೆ. ಸೊ ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್, 9:34 ಇದು ಐರನ್ ಫ್ಲೈನ ಕ್ರಿಯೇಟ್ ಮಾಡಿದ್ದೆ. ಮತ್ತು ಅಲ್ಲಿಂದ ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ ಮಾಡೋ ಪೊಸಿಷನ್ ಬರಲಿಲ್ಲ. ಮಾರ್ಕೆಟು ತುಂಬ ಡೌನ್ ಆಯಿತು. 11:30, 12 ಗಂಟೆ ಟೈಮೆಲ್ಲ ಫುಲ್ ಡೌನ್ ಆಯಿತು. ಬಟ್ ಅಷ್ಟೊಂದು ನಾನು ಬ್ರೇಕ್ ಇವನ್ ನಿಯರ್ ಬೈ ಇತ್ತು. ಅಂದರೆ 600ವರೆಗೂ ಮಾರ್ಕೆಟ್ ಬಂದಿತ್ತು. 45,600 ನನ್ನ ಬ್ರೇಕ್ ಇವನ್ ಇತ್ತು. ಸೊ ಅಂದರೆ ಇನ್ನೂ ಒಂದು 30ಇಂದ 50 ಪಾಯಿಂಟ್ಸ್ ಏನಾದರೂ ಡೌನ್ ಬಂದಿದ್ದರೆ ನಾನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತಾ ಇತ್ತು. ಬಟ್ ನಿಯರ್ ಬೈ ಬಂತು. ಅಂದರೆ 45,620ವರೆಗೂ ಮಾರ್ಕೆಟ್ ಬಂತು. ಮತ್ತೆ ಕೆಳಗಡೆ ಬರಲಿಲ್ಲ. ಸಪೋರ್ಟ್ ಇದ್ದ ಕಾರಣ ನಾನು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಮತ್ತೆ ಏನಾಯಿತು, ಮಾರ್ಕೆಟು ಅಪ್ ಸೈಡ್ ಬಂತು, ಡೌನ್ ಸೈಡ್ ಬಂತು. ಮತ್ತು ಅಲ್ಲೇ 45,700 ಸ್ವಲ್ಪ ಹೊತ್ತು ಸೈಡ್ ವೇಸ್ ಆಯಿತು. ಸೊ ಆ ಟೈಮಲ್ಲಿ ನಾನು ಏನು ಮಾಡಿದೆ ಅಂದರೆ, ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಾ ನೀವು, ಮಾರ್ಕೆಟ್ ಇನ್ನೂ ಕೆಳಗಡೆ ಬೀಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು 45,800 ಪಿನ ನಾನು ಸೆಲ್ ಮಾಡಬೇಕು ಅಂತ ಬಂತು. ಅಂದರೆ ಡೈರೆಕ್ಷನಲ್ ಮೂವ್. ಮಾರ್ಕೆಟ್ ಮೇಲ್ಗಡೆ ಹೆಂಗಿದ್ರು ಓದೇ ಹೋಗುತ್ತಂತ ಒಂದು ಕಾನ್ಫಿಡೆನ್ಸ್ ಇತ್ತಲ್ವ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ವಿತ್ ಎಡ್ಜಿಂಗಲ್ಲಿ ಒಂದು ಪುಟ್ನ ಸೆಲ್ ಮಾಡಿ ಒಂದು ಪುಟ್ನ ಬೈ ಮಾಡಬೇಕು ಅನ್ನೋ ಒಂದು ಐಡಿಯಾದಲ್ಲಿ ನಾನು ಸೆಲ್ ಮಾಡೋದಕ್ಕೆ ಹೋದೆ. ಬಟ್ ಅದು ಎಕ್ಸಿಕ್ಯೂಟ್ ಆಯಿತು. ಏನಾಗಿದೆ ನೋಡಿ ತೋರಿಸ್ತೀನಿ. 45 ಕ್ವಾಂಟಿಟಿ 67ಗೆ ಬೈಯಿಂಗ್ ಆಯಿತು. ಫಸ್ಟ್ ಬೈಯಿಂಗ್ ಆಯಿತು, ಅದಾದಮೇಲೆ ಸೆಲ್ಲಿಂಗ್ ಏನಿದೆಯಲ್ವ ಇಲ್ಲಿ ರಿಜೆಕ್ಷನ್ ಆಯಿತು. ಸೊ ಇದು ಆಗ ಪ್ರೈಸ್ ಎಷ್ಟಿತ್ತು ಅಂದರೆ ಮೇ ಬಿ ಒಂದು 100 ಸಮಥಿಂಗಲ್ಲಿತ್ತು. 100 ಅಂದರೆ 120 ಏನೋ ಇತ್ತು. ಇದು 67 ಸೆಲ್ ಆದಾಗ ಇದು 120 ಬೈ ಮಾಡಿದ್ರೆ 60 ಪಾಯಿಂಟ್ಸ್ ನನಗೆ ಪ್ರಾಫಿಟ್ ಆಗ್ತಾಯಿತ್ತು. ಆ ಗೆಸ್ ಮೇಲೆ ನಾನು
ಟ್ರೈ ಮಾಡಿದೆ. ಅಂದರೆ ಅದರಲ್ಲಿ ಏನು ಸ್ಟ್ರಾಟಜಿ ಇತ್ತಪ್ಪ ಅಂದರೆ ಓನ್ಲಿ ಲಾಸ್ ಆದರೆ ಓನ್ಲಿ ಒಂದು 700 ಲಾಸ್ ಇತ್ತು, ಪ್ರಾಫಿಟ್ ಬಂದರೆ 2000 ಸಮಥಿಂಗಲ್ಲಿತ್ತು. ಸೊ ಆ ಕಾರಣಕ್ಕೋಸ್ಕರ ಈ ಸ್ಟ್ರಾಟಜಿ ನಾನು ಟ್ರೈ ಮಾಡಿದೆ ಫ್ರೆಂಡ್ಸ್. ಬಟ್ ಅದು ಎಕ್ಸಿಕ್ಯೂಟ್ ಆಗಲಿಲ್ಲ. ನೋಡಿ, ಎಕ್ಸಿಕ್ಯೂಟ್ ಆಗಲಿಲ್ಲ ಅಂತಾರೆ ನನಗೆ ಪುಟ್ ಸೈಡಲ್ಲಿ ಪ್ರಾಫಿಟ್ ಆಗುತ್ತೆ ಅಂತೇಳಿ ಆ ಲಗ್ನ ನಾನು ಹಾಗೆ ಉಳಿಸ್ಕೊಂಡಿಲ್ಲ. 67ಗೆ ನಾನು ಬೈ ಮಾಡಿದ್ದೆ, 70 ರೂಪೀಸಿಗೆ ಅದು ಎಕ್ಸಿಟ್ ಆಗಿದೆ. 1 ಗಂಟೆ 4 ನಿಮಿಷ 1 ಗಂಟೆ 3 ನಿಮಿಷಕ್ಕೆ ನಾನು ಬೈ ಮಾಡಿದ್ದೆ. ರಿಜೆಕ್ಟ್ ಆದ ತಕ್ಷಣ ಯಾವಾಗ ನನಗೆ ಆಸೆ ಪಡೋದಕ್ಕೆ ಹೋಗಲಿಲ್ಲ. ಸೊ ಅದು ನನ್ನ ಬ್ರೋಕರೇಜ್ ಕವರ್ ಆಗಿದೆ ಅದರಲ್ಲಿ ಅಷ್ಟೇ. 45 ಕ್ವಾಂಟಿಟಿ 67ಕ್ಕಿಂತ 70 ರೂಪಾಯಿ. ಅದರಲ್ಲಿ ಒಂದು 100 ರೂಪೀಸ್ ಪ್ರಾಫಿಟ್ ಆಯಿತು. ಬಟ್ ಬ್ರೋಕರೇಜಿಗೆ ಅದಕ್ಕೂ ಸರ್ ಹೋಗುತ್ತೆ. ಆ 100 ರೂಪೀಸ್ ನೋ ಇಶ್ಯೂ, ಅದು ಪ್ರಾಫಿಟಿಗೆ ಅಷ್ಟೊಂದು ಎಫೆಕ್ಟ್ ಕೂಡ ಕೊಡಲಿಲ್ಲ. ಬಟ್ ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ 45,900 CEನ 9 ರೂಪಾಯಿಗೆ ನಾನು SL ಇಟ್ಟಿದ್ದೆ. ಅಂದರೆ ಮೀನ್ಸ್ 9 ರೂಪಾಯಿ ಒಳಗಡೆ ಬಂದರೆ ಅದನ್ನ ಎಕ್ಸಿಟ್ ಆಗೋಣ ಅಂತೇಳಿ. ಸೊ ಬಟ್ ಮಾರ್ಕೆಟ್ ಆ ಲೆವೆಲಿಗೆ ಬರಲಿಲ್ಲ ಕೆಳಗಡೆ. ಏನು ಮಾಡಿದೆ, ಮತ್ತು ಆ ಆರ್ಡರ್ಸನ್ನ ಕ್ಯಾನ್ಸಲ್ ಮಾಡಿದೆ. ಹಂಗಾಗಿ 20 ಆರ್ಡರ್ಸಲ್ಲಿ ಇವು 2 ಆರ್ಡರ್ಸ್ ಏನಿದಿಲ್ಲ ಎಕ್ಸ್ಟ್ರಾ ಆಗಿದೆ. ಸೊ ಮತ್ತು ಅದಾದಮೇಲೆ 45,900 CEನ 90 ಕ್ವಾಂಟಿಟಿ ಯಾಕೆ ಅಂತಂದರೆ 45 ಕ್ವಾಂಟಿಟಿ ಆಲ್ರೆಡಿ ನಾನು ಫಸ್ಟಿಗೆ ಸೆಲ್ ಮಾಡಿದ್ದೆ, ಅದನ್ನು ಬೈ ಮಾಡಬೇಕಿತ್ತು. ಪ್ಲಸ್ ಇನ್ನು 45 ಕ್ವಾಂಟಿಟಿ ಎಕ್ಸ್ಟ್ರಾ ಬೈ ಮಾಡಬೇಕು. ಏನಪ್ಪ ಇದು ಲಾಜಿಕ್ ಅಂದರೆ 45 ಕ್ವಾಂಟಿಟಿ ಸೆಲ್ ಆಗಿರ್ತಕ್ಕಂಥ ಆರ್ಡರು ಬೈಯಿಂಗ್ ಆರ್ಡರ್ ಆಗಿ ಅದು ಮೈನಸ್ ಆಗಿಬಿಡುತ್ತೆ. ಇನ್ನು 45 ಕ್ವಾಂಟಿಟಿ ಮಾತ್ರ ನಾನು ಬೈಯಿಂಗಲ್ಲಿ ಉಳ್ಕೊಳುತ್ತೆ. ಸೊ ಇದನ್ನು ನಾನು ಏನಕ್ಕೆ ಬೈ ಮಾಡಿದೆ ಅಂದರೆ, ನಾನು ಮಾರ್ನಿಂಗ್ ಎಡ್ಜ್ ಕ್ರಿಯೇಟ್ ಮಾಡಿದ್ದು 46,300ಕ್ಕೆ. ಬಟ್ ನಾನು ಅಡ್ಜಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ಆಗ 2 ಗಂಟೆ 35 ನಿಮಿಷ ಆಗಿತ್ತು. ನನ್ನ ಪ್ರಾಫಿಟ್ಟು ಮಿನಿಮಮ್ 4,000 ಸಮಥಿಂಗಲ್ಲಿ ನಡೀತಾ ಇತ್ತು. ಬೆಳಿಗ್ಗೆ 1,500-2,000 ಲಾಸ್ ಆಗಿತ್ತು. ಬಟ್ ಕವರ್ ಆಗಿ ಮಾರ್ನಿಂಗ್ ಟೈಮಲ್ಲಿ 3,000 ಪ್ರಾಫಿಟ್ ಇದ್ದಿದ್ದು ಮೈನಸ್ ಆಗಿ 0 ಕೂಡ ಬಂದಿತ್ತು. -2,000ವರೆಗೂ ಒಂದು ಟೈಮ್, ಅಂದರೆ ಒಂದು ವೇವ್ ಏನು ಬಂತಲ್ವ 45,800 ಕ್ರಾಸ್ ಆದ ತಕ್ಷಣ ಒಂದು ವೇವಲ್ಲಿ ಮೈನಸ್ ತೋರಿಸ್ಬಿಡ್ತು. ಬಟ್ ನಾನು ಡೋಂಟ್ ವೆರಿ, ಸೆಲ್ಲಿಂಗ್ ಮಾಡಿರೋದು ನಾನು ಎದುರ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತು, ಹೇಳಿದ್ದೀನಿ, ಎದುರಕ್ಕೆ ಹೋಗಬೇಡಿ. 2,000 ಇರೋದು ಆಟೋಮೆಟಿಕ್ ಒಂದು ನಾನು ಕಣ್ಣು ತೆಗೆದು ಮುಚ್ಚಿ ತೆಗೆಯೋಷ್ಟರಲ್ಲೇ ಅದು ಮತ್ತೆ 500ಕ್ಕೋ 600ಕ್ಕೋ ಲಾಸಲ್ಲಿ ಬಂತು. ಸೊ ಅದು ಪ್ರೀಮಿಯಮ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಆ ಮಾರ್ಕೆಟ್ ಒಂದು ಬುಲ್ಲಿಶ್ ಸೈಡ್ ಇದ್ದಾಗ ಪ್ರೀಮಿಯಮ್ ಯಾವ ರೀತಿ ಓಡುತ್ತೆ ಅಂದರೆ ಎಕ್ಸ್ಪೈರಿ ದಿನ ನಾವು ಗೆಸ್ ಮಾಡೋಕ್ಕಾಗಲ್ಲ. 1 ರೂಪಾಯಿ ಇರೋದು ಒಂದೇ ಸರಿ 70 ರೂಪಾಯಿ ತೋರಿಸಿ 20 ರೂಪಾಯಿ ಬರುತ್ತೆ. ಸೊ ಹಾಗಾಗಿ ಏನಾಯಿತು, ಅದು 5 ರೂಪಾಯಿ 30 ಪೈಸೆಗೆ ನಾನು ಬೈ ಮಾಡಿದೆ ಎಡ್ಜಿಂಗ್ ಪರ್ಪಸ್ ಆಗಿ. ಮತ್ತು ಒಂದು ಬೈಲಾಗಿ ನನ್ನ ಹತ್ರ ಎಕ್ಸ್ಟ್ರಾ ಇತ್ತಲ್ವ 46,300 ಮಾರ್ನಿಂಗಲ್ಲಿ ನಾನು ಎಷ್ಟು ತೊಗೊಂಡಿದ್ದೆ ಇಲ್ಲಿ ನೋಡಿ, 46,300 CEನ 37 ರೂಪಾಯಿ ತೊಗೊಂಡಿದ್ದೆ. ಅದನ್ನು ಬರೀ ಕೇವಲ 90 ಪೈಸೆಗೆ, ಸಾರಿ ಫ್ರೆಂಡ್ಸ್ ಮೇಲ್ಗಡೆ ಹೋಯ್ತು, ಇಲ್ಲಿಂದ ತೋರಿಸಿ 90 ಪೈಸೆಗೆ ಅದನ್ನ ಎಕ್ಸಿಟ್ ಆಗಿಬಿಟ್ಟೆ. 5 ರೂಪಾಯಿ 30 ಪೈಸೆಗೆ ಇದು ನಾನು ಬೈ ಮಾಡಿದ್ನಲ್ಲ ಆ ಲೆಗ್ ಹಂಗೆ ಇಟ್ಕೊಂಡು ಮತ್ತೆ ಎಡ್ಜಿಂಗ್ ಪರ್ಪಸ್ ಏನು ಮಾಡಿದೆ ಅಂದರೆ, ಎಡ್ಜಿಂಗ್ ಯಾಕೆ ಮಾಡಿದೆ ಅಂದರೆ ಅಡ್ಜಸ್ಟ್ಮೆಂಟ್ ನಾನು ಏನಕ್ಕೆ ಮಾಡಿದೆ, ರೀಸನ್ ಏನಂದರೆ ನನ್ನ 4,000 ಪ್ರಾಫಿಟ್ ಬಂದುಬಿಟ್ಟಿದೆ ಆಲ್ರೆಡಿ. ಮತ್ತು ಇನ್ನೊಂದು ಹಾಫ್ ಆನ್ ಅವರ್ ಮಾರ್ಕೆಟ್ ಇರುತ್ತೆ. ಹಾಫ್ ಆನ್ ಅವರಿಗೋಸ್ಕರ ನನ್ನ 4,000 ಪ್ರಾಫಿಟನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಬರಲಿಲ್ಲ. ಆವಾಗ ಡೌನ್ ಹೋಗುತ್ತೋ ಅಪ್ ಹೋಗುತ್ತೋ ಅಂತಂದೇಳಿ ಒಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಯಿತು. ನನಗೆ ಅಂತಲ್ಲ, ಮಾರ್ಕೆಟಲ್ಲಿ ಎಲ್ರಿಗೂ ಇವತ್ತು ಕನ್ಫ್ಯೂಸ್ ಕ್ರಿಯೇಟ್ ಆಗಿರುತ್ತೆ. ಬರೀ 5 ಮಿನಿಟ್ಸ್ ಕ್ಯಾಂಡಲ್ಲು 50, 100 ಪಾಯಿಂಟ್ಸ್ವರೆಗೂ ಮೂಮೆಂಟ್ ಆಗ್ತಿತ್ತು. 100 ಪಾಯಿಂಟ್ಸ್ ಡೌನ್ ಬರ್ತಾಯಿತ್ತು, 100 ಪಾಯಿಂಟ್ಸ್ ಅಪ್ ಹೋಗ್ತಾಯಿತ್ತು. ಅಂದರೆ ಪೂರ್ತಿ ವೊಲಟಿಲಿಟಿ ಕ್ರಿಯೇಟ್ ಆಯಿತು 2 ಗಂಟೆ 35 ನಿಮಿಷ ಟೈಮಲ್ಲಿ. ಸೊ ಆ ಕಾರಣದಿಂದ ನಾನು ಏನು ಮಾಡಿದೆ, ಇದು ಬೈಲಾಗಿ ಎಕ್ಸಿಟ್ ಆಗಿದ್ನಲ್ವ ಸೆಲ್ ಮಾಡಿರೋದು ಮಾರ್ನಿಂಗು. ಸೊ ಅದೇ ರೀತಿ 45,700 CEನ 95 ರೂಪಾಯಿಗೆ ಮತ್ತೆ ಸೆಲ್ ಮಾಡಿದೆ. ಯಾಕಂದರೆ ನನ್ನ ಹತ್ರ ಆವಾಗ ಇದ್ದಿದ್ದೆಷ್ಟು, ಒಂದು PE ಸೆಲ್ಲಿಂಗ್ ಇತ್ತು, ಪ್ಲಸ್ ಒಂದು CE ಒಂದು PE ಬೈಯಿಂಗ್ ಇದ್ವು, ಅವು ಎಡ್ಜಿಂಗ್ ಪರ್ಪಸ್ ಆಗಿ. ಬಟ್ ಒಂದು ಸೆಲ್ ಲೆಗ್ ನಂದು ಕಡಿಮೆ ಇತ್ತು, 45,900 CE ಅದು ಆಲ್ರೆಡಿ ಬೈಯಿಂಗ್ ಮಾಡಿದ್ನಲ್ವ, ಎಕ್ಸಿಟ್ ಆಗಿದ್ನಲ್ವ. ಸೊ ಆ ಪ್ಲೇಸ್ಗೆ ನಾನು 45,700 CEನ 95ಗೆ ಸೆಲ್ ಮಾಡಿದೆ. ಸೊ ಇದು ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಮಾರ್ಕೆಟು ಕೆಳಗಡೆ ಬಿದ್ದುಬಿಡ್ತು ಅಂದರೆ ಈ 95 ರೂಪಾಯಿ ಪ್ರೀಮಿಯಮ್ ನನಗೆ ಸಿಗುತ್ತೆ, ನನ್ನ 4,000 ಏನಿದೆಯಲ್ವ ಅದು ಸೇಫಾಗಿರುತ್ತೆ, 4,000 ಪ್ರಾಫಿಟ್ ಫಿಕ್ಸು. ಮತ್ತು ಮಾರ್ಕೆಟ್ ಮೇಲೆ ಹೋಯ್ತು ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ 45,700 CE ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ PE ನನಗೆ ಲಾಸ್ ಇತ್ತಲ್ವ, ಆ ಲಾಸ್ ಕವರ್ ಆಗಿಬಿಡುತ್ತೆ. ಒಟ್ಟು ಟೋಟಲಿ ನಾನು ಈ ಮಾರ್ಕೆಟ್ ಎಲ್ಲೇ ಮೂವ್ ಆದರೂ ಕೂಡ 4,000 ಪ್ರಾಫಿಟ್ ನನಗೆ ಬರೋ ಥರ ಅಡ್ಜಸ್ಟ್ಮೆಂಟ್ ಮಾಡಿದೆ. ಬಂದರೆ 5,000-6,000 ಪ್ರಾಫಿಟ್ ಬರಬೇಕು, ಬರಲಿಲ್ಲ ಆದರೆ 4,000 ನನಗೆ ಇರಬೇಕು ಇವತ್ತು ಅಂತ ಒಂದು ಡಿಸೈಡ್ ಮಾಡಿ ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿದೆ. ಸೊ ಅದಾದ ನಂತರ 2 ಗಂಟೆ 59 ನಿಮಿಷ 3 ಗಂಟೆಗೆ ವೊಲಟಿಲಿಟಿ ಕ್ರಿಯೇಟ್ ಆಗ್ಬೋದು ಅನ್ನೋ ಇಶ್ಯೂಯಿಂದ, ಅಂದರೆ ಆ ಒಂದು ಭಯ ನನಗೆ ಕ್ರಿಯೇಟ್ ಆಯಿತು. ಆ ಕ್ರಿಯೇಟ್ ಆಗಿರೋ ಕಾರಣ ಏನು ಮಾಡಿದೆ ಅಂದರೆ 95 ರೂಪಾಯಿಗೆ 95 ರೂಪಾಯಿ ನಾನು ಸೆಲ್ ಮಾಡಿರೋ ಇದನ್ನು 76 ರೂಪಾಯಿಗೆ ನಾನು ಬೈ ಮಾಡಿಕೊಂಡೆ. ಅಂದರೆ ಅಲ್ಲಿ ನನಗೆ ಒಂದು 20 ಪಾಯಿಂಟ್ಸ್ 75 ಅಂದರೆ 19 ಪಾಯಿಂಟ್ಸ್ ನನಗೆ ಪ್ರಾಫಿಟ್ ಆಯಿತು CEಯಲ್ಲಿ. ಸೊ ಅದಾದ ನಂತರ ಮಾರ್ನಿಂಗ್ ನಾನೇನು PEನ
ಪಿನ ಎಷ್ಟಿಗೆ ಸೆಲ್ ಮಾಡಿದ್ದೆ ನೋಡಿ, 45,900 ಪಿ 114 ರೂಪಾಯಿಗೆ ನಾನು ಸೆಲ್ ಮಾಡಿದ್ದೆ. ಅದನ್ನು 127ಗೆ ಬೈ ಮಾಡಿಕೊಂಡೆ. ಅಂದರೆ ಅಲ್ಲಿ ನನಗೆ 19 ಪಾಯಿಂಟ್ ಲಾಸ್ ಆಯಿತು. ಸೊ ಲಾಸ್ ಆದರೂ ಕೂಡ ತೊಂದರೆ ಇಲ್ಲ ಫ್ರೆಂಡ್ಸ್. ಟೋಟಲಿ ಫೈನಲ್ ಆಗಿ 4,500 ರೂಪಾಯಿ ನಾನು ಆ ಒಂದು ಸ್ಟ್ರಾಟಜಿಯಲ್ಲಿ ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ. ಸೊ ಇದು ಏನು ಸೆಲ್ ಮಾಡಿದರೆ ಇದು ಬಿಟ್ಬಿಡಿ. ಬೆಳಿಗ್ಗೆ ನಾನು ಎಡ್ಜಸ್ಸಿಗೋಸ್ಕರ ಬೈ ಮಾಡಿದ್ದೆ. ಸೊ ಅವೆರಡು ಲೆಗ್ಗನ್ನು ಕೂಡ ಒಂದೊಂದು ರೂಪಾಯಿ ಇತ್ತಲ್ವ, ಯಾಕೆ ಬಿಡಬೇಕು ಅಂತಂದೇಳಿ ಆ 2 ಲೆಗ್ ಕೂಡ ಎಕ್ಸಿಟ್ ಆದ. ಸೊ ಇದಾದ ನಂತರ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ ನಿಫ್ಟಿ, ಇದು ನಾನು ನಾಳೆಗೆ ಟ್ರೇಡ್ ಹೋಲ್ಡ್ ಮಾಡಿದ್ದೀನಿ. ಮತ್ತು ನಾಳೆ ನಾನು ಪ್ರಾಫಿಟ್ಟು ಲಾಸು ಅದನ್ನು ನಾನು ನಿಮಗೆ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೆಲವರು ಕ್ವಶನ್ ಕೇಳಿದರು ಗ್ರೂಪಲ್ಲಿ, ಸರ್ ನಾನು ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿಬಿಟ್ರೆ ಫುಲ್ ಲಾಸ್ ಆಗುತ್ತಲ್ವ ಸರ್? ಅದೇ ನಾನು ಸ್ಟ್ರಾಟಜಿ ಕ್ರಿಯೇಟ್ ಮಾಡೋದು. ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ಡೌನೇ ಆಗಲಿ, ಎಷ್ಟೇ ಒಂದು 1,000-2,000 ಪಾಯಿಂಟ್ಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದರೂ ಕೂಡ ನನ್ನ ಈ ಸ್ಟ್ರಾಟಜಿಯಲ್ಲಿ ಹೋಗೋದು ಕೇವಲ 2,000 ಮಾತ್ರ. ಸೊ 2,000 ಹೋಗುತ್ತೆ ಅಂದ ತಕ್ಷಣ ಬಿಡಲ್ಲ, ಅಡ್ಜಸ್ಟ್ಮೆಂಟ್ ನನಗೆ ಗೊತ್ತಿದೆಯಲ್ವಾ, ಆ ಅಡ್ಜಸ್ಟ್ಮೆಂಟ್ ಮಾಡಿ 2,000 ಕೊಡಲ್ಲ, ಒಂದು ಸಿಂಗಲ್ ರೂಪಿನೂ ನಾನು ಲಾಸ್ ಮಾಡಲ್ಲ. ಲಾಸ್ ಮಾಡ್ಕೊಳ್ಳೋದಂಗೆ ನಾಳೆ ನಿಮಗೆ ಬೇಕಾದ್ರೆ ನಾನು ಟ್ರೇಡ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಇಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಿಫ್ಟಿ ಏನಾಗುತ್ತೆ ಅಂತೇಳಿ ನಾಳೆ ನಿಮಗೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ವೀಡಿಯೋನ ನೋಡ್ತೀರಾ, ಎಷ್ಟೋ ಜನ ನೋಡ್ತೀರಾ. ಗ್ರೂಪಲ್ಲಿ ಕೂಡ ನಾನು ಪರ್ಸ್ನಲಾಗಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾಯಿದ್ದೀನಿ. ಪರ್ಸ್ನಲಿ ಕಾಲ್ ಮಾಡಿದ್ರು ಕೂಡ ನಾನು ಏನೇ ಇದ್ರೂ ಸಪೋರ್ಟ್ ಮಾಡ್ತೀನಿ. ಸೊ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಹತ್ರ ನಾನು ಪ್ರತಿ ವೀಡಿಯೋದಲ್ಲೇ ಕೇಳ್ತಾ ಇದ್ದೀನಿ, ಒಂದು ಲೈಕ್ ಮಾಡಿ, ನಿಮಗೆ ಏನು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಅಂತ. ಬಟ್ ಅದು ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸೊ ನಾನು ಅಷ್ಟು ಸಪೋರ್ಟ್ ಮಾಡ್ತಿರೋದು ವೇಸ್ಟ್ ಅನ್ಸೋಬೇಡಿ. ನಾನು ನಿಮ್ಮ ಹತ್ರ ಯಾವುದೇ ರೀತಿಯಿಂದ ಫೀಸು, ನಾನು ಮುಂಚೆ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಫ್ಯೂಚರಲ್ಲಿ ಕೂಡ ನನಗೆ ಆ ಪ್ಲಾನಿಂಗ್ ಇಲ್ಲ. ಸೊ ಈ ಟ್ರೇಡಿಂಗ್ ಮಾಡ್ಕೊತ ಅವ್ರ ಹತ್ರ ಫೀಸ್ ತೊಗೊಳ್ಬೇಕು, ಕೋರ್ಸ್ ಮಾಡಬೇಕು, ಪ್ರತಿಯೊಬ್ಬರು ಉದ್ದೇಶ ಇಟ್ಕೊಂಡು ಮಾಡ್ತಾರೆ. ಒಂದು 2 ತಿಂಗಳು ಕಾಲ್ಸ್ ಕೊಡ್ತಾರೆ, ಹಿಂಗೆಲ್ಲ ಮಾಡ್ತಾರೆ, ಆಮೇಲೆ ಕೋರ್ಸು ಅಂತ ಲಾಂಚ್ ಮಾಡ್ತಾರೆ. ಬಟ್ ನನಗೆ ಆ ಉದ್ದೇಶ ಯಾವುದೇ ಕಾರಣಕ್ಕೂ ಇಲ್ಲ. ಮುಂದೆ ಕೂಡ ನಾನು ಫ್ಯೂಚರಲ್ಲಿ ಮಾಡಲ್ಲ. ಆ ಕೋರ್ಸ್ ಮಾಡಿ ಅದ್ರ ಬರ್ತಕ್ಕಂಥ ಅಮೌಂಟ್ ತೊಗೋಬೇಕನ್ನೋ ಉದ್ದೇಶ ನನಗೆ ಯಾವತ್ತೂ ಬರೋದು ಇಲ್ಲ. ಅದು ಖಂಡಿತ ಸಾಧ್ಯ ಇಲ್ಲ ಫ್ರೆಂಡ್ಸ್. ಸೊ ನಾನು ಕೇಳೋದಷ್ಟೇ, ಲೈಕ್ ಆ್ಯಂಡ್ ಕಾಮೆಂಟ್ಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಇದ್ದರೆ ರೆಫರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.